ನೂರಾರು ರೈತರನ್ನು ಸಮಾಜ ಮುಖ್ಯವಾಹಿನಿಗೆ ತಂದು ಅವರನ್ನು ಪರಿಚಯ ಮಾಡಿ ಒಂದಷ್ಟು ರೈತರಿಗೆ ಪ್ರೇರೇಪಣೆ ಆಗುವಂತಹ ವಿಷಯಗಳನ್ನು ನೀವು ಸಮಾಜದ ಮುಂದೆ ಇಟ್ಟುಕೊಂಡಿದ್ದೀರಿ. ಒಂದು ಬಟಾಟೆ ಸ್ವಲ್ಪ ಕರೆಕ್ಟ್ ದೊಡ್ಡದಾದ್ರೆ 1 kg ವರೆಗೆ ಆಗುತ್ತೆ. ಓ ಹೌದಾ? 1 kg. ಒಂದು ಬಳ್ಳಿಯಲ್ಲಿ 5 ರಿಂದ 10 kg ಆಗುತ್ತೆ. ಯೋಚನೆ ಮಾಡಿ, ನಾವು ಬಟಾಟೆನ ಯಾವ ತಿಂತೀವಿ ಮನೆ ಇದ್ರ ಒಳಗಡೆ ಮಾಡ್ಕೊಂಡು ಕೃಷಿಯಲ್ಲಿ, ಅದಕ್ಕೆ ರಾಸಾಯನಿಕ ಎಲ್ಲ ತುಂಬಾ ಹಾಕ್ಬೇಕು. ಅಂದ್ರೆ ಟೇಸ್ಟ್ ಕೂಡ ಸೇಮ್ ಬರುತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಇನ್ನೊಂದು ಬಾಜಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಒಳ್ಳೇದನ್ನು ಕೊಟ್ರೆ ನಿಜವಾಗ್ಲೂ ಅದು ಯೂಸ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಹಿಂದೂ, ಮುಸ್ಲಿಮ್, ಇಂಡಿಯಾ, ಪಾರ್ಸಿ, ಅಮೆರಿಕನ್, ಯುರೋಪ್ ಅಂತಲ್ಲ. ಹೌದು. ಮನುಷ್ಯ ಅಂತೇಳಿ ಆಹಾರ ತಿನ್ನಲಿಕ್ಕೆ ಶುರು ಮಾಡಿದಲ್ಲಿ ನಾಗರಿಕ ಶುರು ಆಗಿರೋದು ಕಾಡಲ್ಲಿರೋ ಮನುಷ್ಯ. ಕರೆಕ್ಟ್. ಆದ್ರೆ ಆ ಬೇಸಿಕ್ ಯಾವ್ದು ಕೃಷಿ ಇದೆ ಅದರ ಬಗ್ಗೆ ಇಂಡಿಯನ್ಸ್ ಹೇಗೆ 200 ವರ್ಷದಿಂದ ಮಾಡ್ತಿದ್ರು, 500 ವರ್ಷದಿಂದ ಹೇಗೆ ಮಾಡ್ತಿದ್ರು, ಅಲೆಕ್ಸಾಂಡರ್ ಹೇಗೆ ಕೃಷಿ ಮಾಡ್ತಿದ್ದ, ಇನ್ನು ಯುರೋಪ್ನವ್ರು ಹೇಗೆ ಮಾಡ್ತಿದ್ರು ಅಂತ ಎಲ್ಲಿಯೂ ಕೂಡ ನಿಮ್ಗೆ ದಾಖಲೆಗಳು ಸಿಗುದಿಲ್ಲ. ಆ ಕಡೆಗೆ ತೆಂಗಿದೆ, ಆ ತೆಂಗಲ್ಲಿ ಕಾಳುಮೆಣಸನ್ನು ಬಿಟ್ಟಿದೆ. ನಿಮ್ ಕೆಮಿಕಲ್ ಸ್ಪ್ರೇ ಮಾಡಿದವರಿಗೆಲ್ಲ ನಿಮ್ಗೆ ಇದು ಬರ್ಲಿಕ್ಕೆ ಶುರು ಆಯ್ತು, ಕೊರಳುಗಳು ಬರ್ಲಿಕ್ಕೆ ಶುರು ಆಯ್ತು. ಇದು ಸಾವಯವ ರೀತಿಯಲ್ಲಿ ಇನ್ನೊಂದು ತಿಂಗಳಾದ್ಮೇಲೆ ಇದರ ಕೊರಳುಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಸರ್ ಇದೆಲ್ಲ ಮೇಲ್ಗಡೆ ತೋರಿಸಿದ್ರು ಏನೇನಿದೆ ಅಂತ ಹೇಳಿ ಕರೆಕ್ಟಾ? ಅದೇ ನೀವು ಕೆಳಗಡೆ ತೋರಿಸಿದ್ರೆ ಅಷ್ಟೇ ವೆರೈಟಿ ಕಾಣ್ಲಿಕ್ಕೆ ಶುರು ಆಗುತ್ತೆ. ನೋಡಿ, ಇದೊಂದು ವೆರೈಟಿ ಇದ್ದು ಈ ರೀತಿ ನಾಮ ಬರ್ತದೆ. 2-3 ವೆರೈಟಿ ಅರಶಿನಕ್ಕೂ ಕೂಡ ನಾಮ ಬರುತ್ತೆ. ಇದಕ್ಕೆ ಬ್ಲಾಕ್ ಟರ್ಮರಿಕ್ ಅಂತ ಹೇಳಿ. ವಾವ್. ನಮಸ್ಕಾರ ಎಲ್ಲರಿಗೂ. ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಂಪೂರ್ಣ ಸಹಜ ಕೃಷಿ ಯಾವ ರೀತಿಯಲ್ಲಿ ಮಾಡಬಹುದು, ಯಾವುದೇ ರಾಸಾಯನಿಕವಿಲ್ಲದೆ, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನು ಉಪಯೋಗ ಮಾಡದೆ, ಒಂದು ಮನೆಗೆ ಬೇಕಾಗಿರುವಂತಹ ವರ್ಷ ಪೂರ್ತಿ ಬೇಕಾಗುವಂತಹ ತರಕಾರಿ ಕೃಷಿ, ಕಣ್ಣಲ್ಲಿ ನೋಡದಿರುವಂತಹ ಬೇರೆ ಬೇರೆ ತಳಿಯ ತರಕಾರಿ ಕೃಷಿ ಯಾವ ರೀತಿಯಲ್ಲಿ ಮಾಡಬಹುದು, ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಆರೋಗ್ಯಭರಿತವಾಗಿ ತಮ್ಮ ಕುಟುಂಬ ಮಾತ್ರವಲ್ಲ ನೆರೆಕರೆಯವರಿಗೂ ಹಂಚಿ ಉಳಿದಂತಹ ತರಕಾರಿ ಮಾತ್ರ ಪೇಟೆಗೆ ಕೊಡುವಂತಹ ಸಕ್ಸಸ್ಫುಲ್ ಯೂಟ್ಯೂಬರ್ ಅಂತ ಹೇಳ್ಬೋದು. ನಮ್ಗೆಲ್ಲರಿಗೂ ಚಿರಪರಿಚಿತರು. ಸಂಪೂರ್ಣ ಸಹಜ ಕೃಷಿ ಎಂಬಂತ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಎಲ್ಲರಿಗೂ ಚಿರಪರಿಚಿತರು ಆಗಿರುವಂತಹ ಶಿವಪ್ರಸಾದ್ ಮಲೆಬೆಟ್ಟೂರು ಅವರನ್ನು ಇವತ್ತು ಸಂದರ್ಶನ ಮಾಡಲಿಕ್ಕೆ ಅವರ ಮನೆಯಲ್ಲಿ ನಾವಿದ್ದೇವೆ. ಶಿವಪ್ರಸಾದ್ ಮಲೆಬೆಟ್ಟು ಎಂಬವರನ್ನು ನಾನು ನಿಮ್ಮ ಮುಂದೆ ಪರಿಚಯಿಸಿಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬನ್ನಿ ಶಿವಪ್ರಸಾದ್ ಮಲೆಬೆಟ್ಟೂರು ಅವರ ಒಂದು ಸಂದರ್ಶನವನ್ನು ಮಾಡುವ. ಶಿವಪ್ರಸಾದ್ ಅಣ್ಣ ನಮಸ್ಕಾರ. 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 ಹೇಗಿದ್ದೀರಿ? ಆರಾಮ. ತುಂಬಾ ದಿನದಿಂದ ನಿಮ್ಮನ್ನೊಂದು ಸಂದರ್ಶನ ಮಾಡಬೇಕು, ನಿಮ್ಮನ್ನೊಂದು ಮಾತಾಡ್ಬೇಕು. ನಿಮ್ಮ ಚಾನೆಲ್ನಲ್ಲಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ನೀವು ಪರಿಚಯಿಸಿದ್ದೀರಿ. ಅದರ ಬಗ್ಗೆ ಒಂದಷ್ಟು ಜನರಿಗೆ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿದಂತವರು ಒಂದಷ್ಟು ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡುವಂತ ಒಂದು ಉದ್ದೇಶದಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಶಿವಪ್ರಸಾದ್ ಮಲೆಬೆಟ್ಟು ಅವರಿಗೆ ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಬಯಸ್ತಾ ಇದ್ದೇನೆ. ಶಿವಪ್ರಸಾದ್ ಅನ್ನ ಬಹಳ ಖುಷಿ ಆಯ್ತು. ಒಂದಷ್ಟು ದಿನಗಳಿಂದ ನಿಮ್ಮನ್ನು ಕಾಯುವಂತಹ ಒಂದು ಶುಭಗಳಿಗೆ ಇವತ್ತು ಬಂದೇ ಬಿಡ್ತು. ಯಾವಾಗ ನೋಡಿದ್ರು ನೀವು ಬಿಸಿ, ಬೇರೆ ಬೇರೆ ಜಿಲ್ಲೆಗಳಿಗೆ ನಿಮ್ಮ ಪಯಣ, ಬೇರೆ ಬೇರೆ ರೈತರ ಸಂದರ್ಶನ, ಈ ತರ ನಿಮ್ಮ ಇಡೀ ಒಂದು ಜೀವನವೇ ಸಂಪೂರ್ಣ ಸಹಜ ಕೃಷಿಯಲ್ಲೇ ಬ್ಯುಸಿ ಆಗಿರುವಂತ ಒಬ್ಬ ಕೃಷಿಕ ಅಂತ ಹೇಳ್ಬೋದು. ಒಂದಷ್ಟು ನೂರಾರು ರೈತರನ್ನು ಸಮಾಜ ಮುಖ್ಯವಾಹಿನಿಗೆ ತಂದು ಒಂದಷ್ಟು ರೈತರಿಗೆ ಪ್ರೇರೇಪಣೆ ಆಗುವಂತ ಒಂದು ವಿಷಯಗಳನ್ನು ನೀವು ಸಮಾಜದ ಮುಂದೆ ಇಟ್ಟುಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಇಂತಹ ಒಂದು ಸಂಪೂರ್ಣ ಸಹಜ ಕೃಷಿಯನ್ನು ಮಾಡಲಿಕ್ಕೆ ಹೇಗೆ ಪ್ರೇರೇಪಣೆ ನಿಮಗೆ ಸಿಕ್ಕಿತು? ಯಾವ ರೀತಿಯಲ್ಲಿ ನಿಮಗೆ ಯಾರು ಅದಕ್ಕೆ ನಿಮಗೆ ಒಂದು ಮಾದರಿಯಾದರು? ಮತ್ತು ಇಷ್ಟು ನೂರಾರು ತರದ ಒಂದು ತರಕಾರಿ ಕೃಷಿಯನ್ನು ಬೆಳೆಸ್ಕೊಂಡಿದ್ದೀರಿ, ಯಾವ ರೀತಿಯಲ್ಲಿ ಅದನ್ನು ನೀವು ಮಾಡ್ತಾ ಇದ್ದೀರಿ? ಸಂಪೂರ್ಣ ಸಾವಯವ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅದೇ ರೀತಿ ಜೋಯಲ್ ರೇ ನಮಸ್ಕಾರ. ನಮಸ್ಕಾರ ಸರ್. ತುಂಬಾ ಸಮಯದ ನಂತರ ಮತ್ತೆ ಸಿಗ್ತಿದ್ರಿ ಮಳೆಗಾಲದಲ್ಲಿ. ಹೌದು. ಬೇಸಿಗೆಗಾಲದಲ್ಲಿ ನಮ್ಮ ಚಾನಲಲ್ಲಿ ಒಂದು ಸೂಪರ್ ಆಗಿರುವಂತಹ ಚಟ್ನಿ ಬಗ್ಗೆ ಒಂದು ನಾವು ಕಂಟೆಂಟ್ ಮಾಡಿದ್ವಿ. ಕರೆಕ್ಟ್. ಅದು ನಮ್ಮ ಟಾಪ್ 10 ವಿಡಿಯೋದಲ್ಲಿ ಅದು ಕೂಡ ಒಂದು, ಅಂದ್ರೆ ಅಷ್ಟು ಜನ ಅದ್ರ ಖುಷಿ ಪಟ್ರು ಮತ್ತು ಅದನ್ನು ತುಂಬಾ ಜನರು ಸಬ್ಸ್ಕ್ರೈಬ್ ಆದ್ರು. ಅದರಿಂದಾಗಿ ವ್ಯೂಸ್ ತುಂಬಾ ಆಯ್ತು. ಅಂದ್ರೆ ಜನರಿಗೆ ಏನು ಅಗತ್ಯ ಇದೆ ಅದನ್ನು ಕೊಟ್ರೆ, ಒಳ್ಳೇದನ್ನು ಕೊಟ್ರೆ ನಿಜವಾಗ್ಲೂ ಅದು ಯೂಸ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಸಾಧಾರಣ ಏನ್ ಹೇಳ್ತಾರೆ, ಬೇಡದಿರೋದೆಲ್ಲ ಕೊಟ್ರೆ ಯೂಸ್ ಆಗುತ್ತೆ ಅಂತ ಹೇಳಿ. ಇಲ್ಲ, ಬೇಕಾಗಿರೋದು ಜನರಿಗೆ ಬೇಕು, ಅದನ್ನು ಕೊಡೋರಿಲ್ಲ. ಕರೆಕ್ಟ್. ಅದಕ್ಕೋಸ್ಕರ ನಾವು ನಮ್ಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಅಂತೇಳಿ ನಾವು ಪ್ರಾರಂಭ ಮಾಡಿರುವಂಥದ್ದು. ಜೋಯಲ್ ರೇ, ಸಾಧಾರಣ ಹಿಂದಿನ ಕಾಲದಿಂದನೂ ಕೂಡ ನಮಗೆ ಇತಿಹಾಸದಲ್ಲಿ ಯಾರ್ಯಾರು ದಾಳಿ ಮಾಡಿದ್ರು, ಯಾರ್ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರು, ಬ್ರಿಟಿಷ್ ಹೇಗೆ ಬಂದ್ರು, ಅವರು ಅದರ ಬಗ್ಗೆ ಎಲ್ಲವೂ ಡೀಟೇಲ್ ಇದೆ. 200 ವರ್ಷ ಹಿಂದಿದೆ, 400 ವರ್ಷ ಹೇಗಿದೆ, 500 ವರ್ಷದ ಹೇಗಿದೆ ಅಂತೇಳಿ.
ಆದ್ರೆ 500 ವರ್ಷದಿಂದ ಜನರು ಕೃಷಿ ಮಾಡ್ತಿದ್ರು ಅಂತೇಳಿ ಯಾವ್ದಾದ್ರು ಪುಸ್ತಕದಲ್ಲಿ ನೀವು ನೋಡಿದ್ದೀರಾ? ಚರಿತ್ರೆಯಲ್ಲಿ ಕೂಡ ಇಲ್ಲ. ಹೌದಲ್ಲ, ನಿಜವಾಗ್ಲೂ ಬೇಕಾಗಿರೋದು ಮನುಷ್ಯ ನಾಗರಿಕತೆ ಶುರುವಾಗಿರೋದೇ ಹಿಂದೂ, ಮುಸ್ಲಿಮು, ಇಂಡಿಯಾ, ಪಾರ್ಸಿ, ಅಮೆರಿಕನ್, ಯುರೋಪ್ ಅಂತಲ್ಲ. ಹೌದು. ಮನುಷ್ಯ ಅಂತೇಳಿ ಆಹಾರ ತಿನ್ನಲಿಕ್ಕೆ ಶುರು ಮಾಡಿದಲ್ಲಿ ನಾಗರಿಕತೆ ಶುರುವಾಗಿರೋದು ಕಾಡಲ್ಲಿರೋ ಮನುಷ್ಯ. ಕರೆಕ್ಟ್. ಆದ್ರೆ ಆ ಬೇಸಿಕ್ ಯಾವ್ದು ಕೃಷಿ ಇದೆ ಅದರ ಬಗ್ಗೆ ಇಂಡಿಯನ್ಸ್ ಹೇಗೆ 200 ವರ್ಷದಿಂದ ಮಾಡ್ತಿದ್ರು, 500 ವರ್ಷದಿಂದ ಹೇಗೆ ಮಾಡ್ತಿದ್ರು, ಅಲೆಕ್ಸಾಂಡರ್ ಹೇಗೆ ಕೃಷಿ ಮಾಡ್ತಿದ್ದ, ಇನ್ನು ಯುರೋಪ್ನವ್ರು ಹೇಗೆ ಮಾಡ್ತಿದ್ರು ಅಂತ ಎಲ್ಲಿಯೂ ಕೂಡ ನಿಮ್ಗೆ ದಾಖಲೆಗಳು ಸಿಗುದಿಲ್ಲ. ಹೌದಲ್ವ? ನಮ್ಗೆ ಹೆಚ್ಚಾದ್ರದ್ದು 30-40 ವರ್ಷದಿಂದ ಮಾತ್ರ. ಆದ್ರೆ ಹಿಂದಿನ ಕಾಲದಲ್ಲಿ ನಿಮ್ಗೆ ಈಗ ನೀವು ಕೃಷಿಕರು ಅಂತ ಹೇಳಿದ್ರೆ ಯಾವ ಕೃಷಿ ಅಂತ ಕೇಳ್ತಾರೆ. ಈಗ ನಾನು ಕೃಷಿಕ ಅಂತ ಹೇಳಿದ್ರೆ ಯಾವ್ದು ಸರ್ ಕೃಷಿ? ಅಡಿಕೆನ, ತೆಂಗ, ಪೆಪ್ಪರ್ ಅಂತ ಕೇಳ್ತಾರೆ. ಆದ್ರೆ ಈ ಪ್ರಶ್ನೆ ಶುರು ಆಗಿರೋದು ಕಳೆದ 40 ವರ್ಷದ ಹಿಂದೆ. ಅದಕ್ಕಿಂತ ಮುಂದೆ ನಾನು ಕೃಷಿಕ ಅಷ್ಟೇ. ಹೌದು. ಅದು ಒಂದೊಂದನ್ನು ಬೆಳೆಸ್ಕೊಂಡು ಇನ್ಯಾವುದೋ ಒಂದೊಂದನ್ನು ಯೂನಿಫಾರ್ಮಿಟಿ ಮಾಡ್ಕೊಂಡಿರ್ಲಿಲ್ಲ. ಮನುಷ್ಯನಿಗೆ ಎಲ್ಲ ತಿನ್ಲಿಕ್ಕೆ ಬೇಕಾಗಿತ್ತು. ತಿನ್ಲಿಕ್ಕೆ ಬೇಕಾಗಿರೋದ್ರಿಂದ ಅವನು ಅಲ್ಲೇ ಬೆಳೀತಿದ್ದ. ಇದು ಬೇಸಿಕ್ ಅಲ್ಲಿರುವಂಥದ್ದು. ಹೌದು. ಆಗ ಒಂದು ಸಣ್ಣ ಜಾಗದಲ್ಲೂ ಕೂಡ ವಿಧ ವಿಧದ ಬೆಳೆದಾರದಿಂದಾಗಿ ಅವನಿಗೆ ಆರ್ಥಿಕವಾಗಿ ತುಂಬಾ ಲಾಭದಲ್ಲಿ ಇರ್ತಿದ್ದ ಕೃಷಿಕ. ಅದರಿಂದಾಗಿ ನಮ್ಮ ಎಲ್ಲ ದೊಡ್ಡ ದೊಡ್ಡ ಗುತ್ತಿನ ಮನೆಗಳೆಲ್ಲವೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಇನ್ಯಾವುದೋ ಬಿಸ್ನೆಸ್ ಮಾಡಿ ಗುತ್ತಿನ ಮನೆ ಕಟ್ಟಿರೋದಲ್ಲ. ಕರೆಕ್ಟ್. ಎಲ್ಲ ಕೃಷಿ ಮಾಡಿ ಕಟ್ಟಿರುವಂಥ ಗುತ್ತಿನ ಮನೆಗಳಿರ್ಬೋದು, ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಎಂಪೈರ್ಗಳು ಯಾವುದಿದೆ ಅದೆಲ್ಲವೂ ಕೂಡ ಕೃಷಿ ಮಾಡಿ, ಕೃಷಿ ಚೆನ್ನಾಗಿದ್ದಾಗ ಮಾತ್ರ ಆಗ್ತಿತ್ತು. ಹೌದು. ಆದರೆ ಯಾವತ್ತು ಸಿಂಗಲ್ ಕೃಷಿಗೆ ಹೊರಟರು ನೋಡಿ, ಒಂದು ಅಡಿಕೆ, ಒಂದು ಕಡೆ ಹೋದರೆ ಕಾಳುಮೆಣಸು, ಅದಕ್ಕೆ ಅಲ್ಲಿಗೆ ಲಾಸ್ಗಳು ಬರ್ಲಿಕ್ಕೆ ಶುರು ಆಯಿತು. ಕೃಷಿಯಲ್ಲಿ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಯಿತು. ಅದರೊಟ್ಟಿಗೆ ಆರ್ಥಿಕ ಒಂದೇ ಬೆಳೆಯಲ್ಲಿ ಫೋಕಸ್ ಕೊಡ್ಲಿಕ್ಕೆ ಅದರೊಟ್ಟಿಗೆ ಆರೋಗ್ಯದ ಸಮಸ್ಯೆ ಬರ್ಲಿಕ್ಕೆ ಶುರು ಆಯಿತು. ಅದಕ್ಕೋಸ್ಕರ ನಾವು ಏನು ಕಾನ್ಸೆಪ್ಟ್ ಮಾಡ್ತಿದ್ವಿ, ಕೃಷಿ ಅಂತ ಹೇಳಿದ್ರೆ ಸಿಂಗಲ್ ಅಲ್ಲ. ನಮ್ಮ ಜಾಗದಲ್ಲಿ ಯಾವುದೇ ಏರಿಯಾದಲ್ಲಿ ನೀವು ಹೀಗೆ ಸುಮ್ಮನೆ ಕ್ಯಾಮರಾ ಹಿಡ್ಕೊಂಡು ಹೋದ್ರೆ ಸಾಕು, ನಿಮ್ಗೆ ಒಂದು 50 ವೆರೈಟಿಯಲ್ಲಿ ಕೃಷಿಗಳು ಕಾಣ್ತದೆ. 50 ವೆರೈಟಿ ಅಂತ. ಇದನ್ನು ಯಾಕೆ ಮಾಡಬೇಕು? ನಾನು ಬೇರೆ ಬೇರೆ ಕೆಲಸದಲ್ಲಿ, ನಾನೊಂದು ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಮಂಗಳೂರಲ್ಲಿ, ಅಮೆರಿಕನ್ ಕಂಪನಿಯಲ್ಲಿ. ಅದರ ಜೊತೆ ನಾನು ಸೂಪರ್ ಮಾರ್ಕೆಟ್ ಬಿಸ್ನೆಸ್ ಇತ್ತು ನನಗೆ. ಈಗ 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ವಿ. ಯಾಕೆ ಇದನ್ನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಮಗೆ ಆರ್ಥಿಕವಾಗಿ ಬೇಕಾದ್ರೆ 1000 ದಾರಿಗಳಿದೆ. ಇದರ ಬದಲು ಇನ್ನೊಂದಕ್ಕೆ ಫುಲ್ ಟೈಮ್ ಯೂಟ್ಯೂಬ್ಗೆ ಹೊರಟ್ರೆ ನಾವು ಏನೇನೋ ಮಾಡ್ಬೋದು. ತುಂಬಾ ನ್ಯೂಸ್ ಚಾನಲ್ಗಳಿಂದ ಈಗನೂ ಕೂಡ ನನಗೆ ಆಫರ್ಗಳು ಬರ್ತದೆ. ಅಂದ್ರೆ ಕೃಷಿ ಪ್ರೋಗ್ರಾಮ್ ಮಾಡಿಕೊಡಿ, ನಮಗೆ ಬೆಂಗಳೂರಿಗೆ ಬನ್ನಿ, ನಿಮಗೆ ನಿಲ್ಲಿಗೆ ಮನೆಗಳೆಲ್ಲ ಕೊಡ್ತೇವೆ. ಇಂಥದ್ದೆಲ್ಲ ನ್ಯೂಸ್ ಚಾನಲ್ನವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ದೊಡ್ಡ ದೊಡ್ಡ ಕರ್ನಾಟಕದ್ದು. ಆದ್ರೆ ನಾವು ಇದನ್ನು ಯಾಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಯಾವ್ದು ಜನರು ಮರ್ತೋಗಿತ್ತು ನೋಡಿ, ಅದನ್ನು ಜನರಿಗೆ ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ಸಮಗ್ರ ಕೃಷಿ ಅಂದ್ರೆ ಸಹಜವಾಗಿ ಸಾವಯವ ರೀತಿಯಲ್ಲಿ ಸಮಗ್ರ ಕೃಷಿಯನ್ನು ಬೆಳಿಬೇಕು. ಒಂದು ಬೆಳೆ ಬೆಳೆಯುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆ ಹಲವಾರು ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳಿ. ಇಲ್ಲಿ ಪ್ರಮುಖವಾಗಿ ನಿಮಗೆ ಉದಾಹರಣೆಗೆ, ನಿಮ್ಮ ಮನೆಗೆ ತರಕಾರಿಗೆ ನಿಮಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬೇಕಾಗ್ಬೋದು? ತರಕಾರಿಗೆ ಒಂದು 5,000 ಅಂತ ಯೋಚನೆ ಮಾಡಿ ಒಂದು ತಿಂಗಳಿಗೆ. ಈಗಿನ ರೇಟಿಗೆ 5,000 ಅಂದ್ರೆ 12 ಅಂತ ಹೇಳಿದಾಗ ಸುಮಾರು ಒಂದು 60,000ದವರೆಗೆ ಒಂದು ತಿಂಗಳಿಗೆ ತರಕಾರಿ ಬೇಕಾಗುತ್ತೆ. ನಿಮ್ಮ ಮನೆ ಪಕ್ಕ ನೀವು ಸಣ್ಣ ಜಾಗದಲ್ಲಿ ಆ ರೀತಿ ತರಕಾರಿಗಳನ್ನು ಬೆಳೆಯಲು ಶುರು ಮಾಡಿದ್ರೆ, ನೀವು 60,000 ತರಕಾರಿ ಅಲ್ಲ, 10,000 ಖರ್ಚು ಮಾಡಿದ್ರೆ ಸಾಕು. ನಿಮ್ಮ ಮನೆಗೆ ಬೇಕಾಗಿರೋ ತರಕಾರಿ ನಿಮ್ಮ ಮನೆಯಲ್ಲಿ ಬೆಳಿಬಹುದು. ಅದರ ಜೊತೆಗೆ ಅದರದ್ದು ಬೆನಿಫಿಟ್ಗಳೇನಂತ ಹೇಳಿದ್ರೆ, ನಿಮ್ಮ ಹೆಲ್ತ್ ಚೆನ್ನಾಗುತ್ತೆ. ನೀವು ಮೆಡಿಸಿನ್ಗೆ ಇನ್ನೊಂದಕ್ಕೆ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು ಕೂಡ ಅದರಿಂದ ನಿಂತೋಗುತ್ತೆ. ಅದರೊಟ್ಟಿಗೆ ಮತ್ತೆ ನಿಮಗೆ ಮನಸ್ಸಿಗೆ ನಿಮಗೆ ಖುಷಿ ಇರ್ತದೆ ಅದರ ಕೆಲಸ ಮಾಡುವಾಗ. ಈಗ ನಾವು ಇದ್ರದ್ದು ಯಾವ್ದು ಕೃಷಿ ಮಾಡ್ತಿರ್ತೀವಿ, ಕೃಷಿ ಕೆಲಸ ಮಾಡ್ತಿರ್ತೀವಿ, ಆಗ ಇನ್ಯಾವ್ದು ಆಲೋಚನೆಗಳು ಬರೋದಿಲ್ಲ, ಅಲ್ಲಿ ಬೇಡದಿರೋ ಆಲೋಚನೆಗಳು ಬರೋದಿಲ್ಲ. ನೀವೊಂದು ಧ್ಯಾನ ಮಾಡಿದಾಗೆ, ನೀವು ಯಾವುದು ಸ್ಪಿರಿಚುವಲ್ಗೆ ಹೋದ ರೀತಿಯಲ್ಲಿ ಅನುಭವ ಆಗ್ತದೆ. ಅದಕ್ಕೆ ಹೆಲ್ತ್ ಚೆನ್ನಾಗಿರ್ತದೆ. ಅದರಿಂದಾಗಿ ನಿಮ್ಮ ಮನೆಗೆ ತುಂಬಾ ಉಪಯೋಗಗಳಿದೆ. ಇದು ಇಂಡೈರೆಕ್ಟ್ ಆಗಿರುವಂತ ಲಾಭಗಳು. ಆದ್ರೆ ಜನರಿಗೆ ಏನ್ ಬೇಕು ಹೇಳಿ? ಜನರಿಗೆ ಎಷ್ಟು ಕ್ವಿಂಟಲ್ ಆಯ್ತು, ಅದಕ್ಕೆ ಎಷ್ಟು ಸಿಕ್ತು, ಅದು ಮಾತ್ರ ಬೇಕಾಗಿರೋದು. ಅದು ಯಾವ್ದು ಬೇಕಾಗಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನಮಗೆ ಯಾವ ರೀತಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡಬಹುದು, ಹೌದು, ಅದಕ್ಕೆ ಬೇಕಾಗುತ್ತರ ತರಕಾರಿ ಮಾಡಬೇಕಾಗುವಂತ ಮೆಥಡ್ ಇದು. ಆದ್ರೆ ಇವತ್ತೆಲ್ಲವೂ ಕೂಡ ಒಂದು ಮರ್ತೋಗಿರುವಂತ ಡಾಕ್ಟರ್ ವರ್ಡ್ ಇದೆ. ಡಾಕ್ಟರ್ ವರ್ಲ್ಡ್ ಅಲ್ಲಿ ಮರ್ತೋಗಿರುವಂತ ವರ್ಡ್ ಇದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇದನ್ನು ಡಾಕ್ಟರ್ಗಳೇ ಹೇಳ್ತಿದ್ದದ್ದು. ಆದ್ರೆ ಇವತ್ತು ಡಾಕ್ಟರ್ಗಳಿಗೆ ಅದನ್ನು ಹೇಳುವಾಗಿಲ್ಲ. ಯಾಕೆ ಹೇಳುವಾಗಿಲ್ಲ ಹೇಳಿ? ಅದನ್ನು ಹೇಳಿದ್ರೆ ಅವನಿಗೆ ಬಿಸ್ನೆಸ್ ಆಗಬೇಕು. ಪ್ರತಿದಿನ ಮೆಡಿಕಲ್ ಕಾಲೇಜುಗಳು ಹೆಚ್ಚಾಗ್ತಿದೆ. ಮೆಡಿಕಲ್ ಕಾಲೇಜಿಗೆ ಉದಾಹರಣೆಗೆ, ನನ್ನ ಮಗ ಡಾಕ್ಟರ್ ಕಲ್ತಿದ್ದಾನೆ, ನನ್ನ ಮಗ ಡಾಕ್ಟರ್, ನನ್ನ ಅಳಿಯ ಡಾಕ್ಟರ್, ಸೊಸೆ ಡಾಕ್ಟರ್ ಅಂತ ಹೇಳಿದ್ರೆ ಇದು ಹೆಮ್ಮೆ ಅಲ್ಲ, ಇದು ಅವಮಾನ. ಹೌದಲ್ಲ? ಯಾಕಂದ್ರೆ ಹೆಚ್ಚೆಚ್ಚು ಡಾಕ್ಟರ್ ಆಗ್ತಿದ್ದಾರೆ ಅಂದ್ರೆ ಅರ್ಥ ಏನು? ನಿಮ್ಗೆ ಹೆಚ್ಚೆಚ್ಚು ಪೇಷಂಟ್ ಆಗಲೇಬೇಕು. ನಿಮ್ಮ ಮಡಂತಿಯರಲ್ಲಿ ಈಗ ಒಂದು 500 ಜನ ಸಂಖ್ಯೆ ಇದೆ, 5 ಜನ ಡಾಕ್ಟರ್ಗಳಿದ್ದಾರೆ. ಇನ್ನು 10 ವರ್ಷದಲ್ಲಿ 20 ಜನ ಡಾಕ್ಟರ್ಗಳಾದ್ರೆ ಆ 20 ಜನರಿಗೆ ಜನ ಎಷ್ಟಿರ್ತದೆ? ಅವನ ನಾಯಿಗೆ ಮದ್ದು ಕೊಡೋಕ್ಕಾಗಲ್ಲ, ಅವನ ಮನುಷ್ಯನಿಗೆ ಕೊಡಬೇಕು, 500 ಜನರಿಗೆ ಕೊಡಬೇಕು. ಆಗ ನಿಮಗೆ ಈ ರೀತಿಯ ಕ್ರಿಯೇಟ್ಗಳು ಇನ್ನೊಂದೆಲ್ಲ ಬರ್ತದೆ. ಅದಕ್ಕೆಲ್ಲದಕ್ಕೂ ಪರಿಹಾರ ಯಾವುದು ಅಂತ ಹೇಳಿದ್ರೆ ಸಾವಯವ ಕೃಷಿ, ಸಂಪೂರ್ಣ ಸಾವಯವ ಕೃಷಿ. ಅದಕ್ಕೋಸ್ಕರ ನಾವು ನೋಡಿ ಇದು ಮೆಥಡ್ ಮಾಡಿದ್ದೇವೆ. ನೋಡಿ ಇಲ್ಲಿ ಅಡಿಕೆ ಇದೆ, ನಿಮ್ಗೆ ಕಾಣಬಹುದು. ಆ ಕಡೆಗೆ ತೆಂಗಿದೆ. ಆ ತೆಂಗಲ್ಲಿ ಕಾಳುಮೆಣಸನ್ನು ಬಿಟ್ಟಿದ್ದೇವೆ.
ಸಾವಯವ ರೀತಿಯಲ್ಲಿ ನಿಮ್ ಕೆಮಿಕಲ್ ಸ್ಪ್ರೇ ಮಾಡಿದವರಿಗೆಲ್ಲ ನಿಮ್ಗೆ ಇದು ಬರ್ಲಿಕ್ಕೆ ಶುರು ಆಯ್ತು, ಕೊರಳುಗಳು ಬರ್ಲಿಕ್ಕೆ ಶುರು ಆಯ್ತು. ಹೌದು, ಇದು ಸಾವಯವ ರೀತಿಯಲ್ಲಿ ಇನ್ನೊಂದು ತಿಂಗಳಾದ್ಮೇಲೆ ಇದರಲ್ಲಿ ಕೊರಳುಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಕಾಳುಮೆಣಸು ನೋಡಿ, ಅಲ್ಲಿ ಹಳೆಯ ಕಾಲದ ಹಲಸಿನ ಮರವನ್ನು ಇಟ್ಟಿದ್ದೇವೆ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ಫ್ರೂಟ್ಸ್, 100% ಸಾವಯವಾಗಿರುವಂತಹ ಫ್ರೂಟ್ಸ್. ಕರೆಕ್ಟ್. ಇದು ಯಾರಿಗೂ ಬೇಕಾಗಿಲ್ಲ. ಸಾಂಬಾರು, ಪಲ್ಯ, ಪಾಯಸ, ಏನು ಬೇಕಾದ್ರೂ ಮಾಡಬಹುದು ಅದರಲ್ಲಿ. ಅದನ್ನ ಹಾಗೆ ಉಳಿಸ್ಕೊಂಡಿದ್ದೇವೆ. ನೀವು ಬ್ಯಾಕ್ ಅಲ್ಲಿ ಇಲ್ಲೊಂದು ಮರ ಇದೆ ನೋಡಿ, ಇದು ಪುನಾರ್ಪುಳಿ. ಇದರಲ್ಲಿ ನಮಗೆ ಪುನಾರ್ಪುಳಿ ಎಲೆ ಸಿಗುತ್ತೆ ಚಟ್ನಿಗೆ, ಅದರಲ್ಲಿ ಸಾಂಬಾರಿಗೆ, ಜ್ಯೂಸ್ಗೆ, ಇನ್ನೊಂದಕ್ಕೆ ಎಲ್ಲದಕ್ಕೂ ಕೂಡ ಅದರಲ್ಲಿ ಕಾಯಿಗಳು ಸಿಗ್ತದೆ. ಇದು ಪಕ್ಕದಲ್ಲಿ ನುಗ್ಗೆ ಇದೆ ನೋಡಿ, ಅದರ ಪಕ್ಕದಲ್ಲೇ ಸಾಗುವಾನಿ ಇದೆ. ಅಂದ್ರೆ ನಿಮಗೆ ಒಂದು ಜಾಗದಲ್ಲಿ ನೀವು ತಿರುಗಿಸಿದ್ರೆ ಆ ಕಡೆ ತೆಂಗಿದೆ, ಒಂದು ಜಾಗದಲ್ಲಿ ಮೇಲ್ಗಡೆ ನೀವು ತೋರಿಸಿದ್ರೆ ಇಲ್ಲಿ ಒಂದು 10 ವೆರೈಟಿ ಮರಗಳು ನಿಮಗೆ ಇಲ್ಲೇ ಸಿಗುತ್ತೆ. 10 ಸ್ಕ್ವೇರ್ ಫೀಟ್ ನ ದೂರದಲ್ಲಿ ನಿಮ್ಗೆ ಸಿಗುತ್ತೆ. ಇದೆಲ್ಲವೂ ಕೂಡ ಒಂದು ಸಮಗ್ರ ಕೃಷಿಯ ಪಾರ್ಟ್. ಇದು ಎಲ್ಲದರಿಂದ ಕೂಡ ನಮಗೆ ಲಾಭ ಇರ್ತದೆ. ಮನೆಗೆ ಬೇಕಾದ ತೆಂಗಿನಕಾಯಿ ಅದರಲ್ಲಾಗುತ್ತೆ, ಕಾಳು ಮೆಣಸಿನ ಆರ್ಥಿಕ ಲಾಭ ಇರ್ತದೆ ನಮಗೆ. ಅದೇ ರೀತಿಯಲ್ಲಿ ಎಷ್ಟೋ ದಿನ ಸಾಂಬಾರ್ ಮಾಡ್ತೀವಿ, ತಿಂತೀವಿ, ಸಾವಯವವಾಗಿರುವಂತದ್ದು. ಅಡಿಕೆಯಿಂದ ಕಮರ್ಷಿಯಲ್ ಲಾಭ ಬರುತ್ತೆ, ಪುನರ್ಪುಳಿಯಿಂದ ಇನ್ಯಾವುದು ಪೇಟೆಯಿಂದ. ಎಲ್ಲಿ ತನಕ ಅಂತ ಹೇಳಿದ್ರೆ, ನೀವು ಹಲಸಿನ ಮರ ತೋರಿಸುವಾಗ ಅಲ್ಲ, ಹಲಸಿನ ಕಾಯಿಗಳನ್ನು ನಾವು ನೋಡುವಾಗ ನಾವು ಎಲ್ಲಿಯಾದ್ರೂ ಮಂಗಳೂರಿಗೆ ಸೂಪರ್ ಮಾರ್ಕೆಟ್ಗೆ ಹೋದೆ ಅಂತ ಹೇಳಿದ್ರೆ, ನಮ್ಗೆ ಮುಂಚೆ ಎಲ್ಲ ಹೇಗಿತ್ತು, ಹಲಸಿನ ಬೀಜ ಮಳೆಗಾಲ ಬಂತಂತ ಹೇಳಿದ್ರೆ ನಾವು ಸಂಜೆ ಸ್ನಾನ ಮಾಡ್ಲಿಕ್ಕೆ ಬಿಸಿ ನೀರನ್ನು ಮಾಡುವಂತ ಸಂದರ್ಭದಲ್ಲಿ ಅದೇ ಒಲೆಗೆ ಒಂದು 4-5 ಹಲಸಿನ ಬೀಜ ಹಾಕಿ ಅದನ್ನು ಗೆಂಡದಲ್ಲಿ ಕಾಯಿಸಿದ ನಂತರ ಅದನ್ನು ಮೆಲ್ಲ ಹೊರಗೆ ತೆಗೆದು ಗುದ್ದಿ ಅದನ್ನು ತಿಂತಿದ್ವಿ. ಹೆಲ್ತ್ ಚೆನ್ನಾಗಿರ್ತಿತ್ತು, ಪ್ರೋಟೀನ್ ಸಿಕ್ಕಾಪಟ್ಟೆ ಅದರಲ್ಲಿ ಅಂಶಗಳು ಇರ್ತಿತ್ತು. ಆದ್ರೆ ಈಗ ಅದೇ ಹಲಸಿನ ಬೀಜಗಳು ಕಮರ್ಷಿಯಲ್ ಆಗಿ ಯಾವ ರೀತಿಯಲ್ಲಿ ಪರಿವರ್ತನೆ ಆಗಿದೆ. ಸೂಪರ್ ಮಾರ್ಕೆಟ್ ಅಲ್ಲಿ 10 ಬೀಜಕ್ಕೆ 100 ರೂಪಾಯಿ ತೆಗೆದುಕೊಂಡು. 100 ರೂಪಾಯಿ ಯೋಚನೆ ಮಾಡಿ. ಇಲ್ಲಿ ಯಾವ ರೀತಿ ಯೋಚನೆ ಮಾಡಿದ್ರೆ 10,000 ಬೀಜ ಇದೆ ಅಲ್ವಾ? ಹೌದಲ್ಲ. ಈಗ ನೀವು ಅಲ್ಲಿ 4 ಹಲಸಿನ ನಿಮ್ಮ ಲೆಕ್ಕ ಹಾಕಿದ್ರೆ 10,000 ಬೀಜ ಇಲ್ಲೇ ಇದೆ. ಈಗ ಅದೇ ಡಾಕ್ಟರ್ಸ್ ಗಳು ರೆಕಮೆಂಡ್ ಮಾಡ್ತಾರೆ, ನೀವು ಹಲಸಿನ ಬೀಜ ಸಿಕ್ಕಿದ್ರೆ ಅದರದೊಂದು ತಿನ್ನಿ, ಪ್ರೋಟೀನ್ ಗೆ ಒಳ್ಳೇದು, ವಿಟಮಿನ್ ಎ ಇಂದ Z ತನಕ ಯಾವ್ದೆಲ್ಲ ಲೆಟರ್ಸ್ ಬರ್ತದೆ ಅಲ್ಲಿ ರೆಕಮೆಂಡ್ ಮಾಡ್ತಾರೆ. ಜನರು ಹೋಗಿ ರಶ್ ಆಗಿ ಸೂಪರ್ ಮಾರ್ಕೆಟ್ ಇಂದ ತಂದು ತಿಂತಾರೆ. ಸೊ ಅಂತಹ ಒಂದು ಕಲಿಯುಗದಲ್ಲಿ ನಾವಿದ್ದೇವೆ. ಆ ಕಲಿಯುಗದಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ನಿಮ್ಮಂತಹ ಒಬ್ಬ ಸಂಪೂರ್ಣ ಸಹಜ ಕೃಷಿಕ ಅಂತಲೇ ಹೇಳ್ಬೋದು, ಒಂದು ವೆರೈಟಿ, ಬೇರೆ ಬೇರೆ ವೆರೈಟಿಯನ್ನು ಮಾಡಿದಿರಿ. ಒಂದು ನಿಮ್ಮ ಈ ಚಿಕ್ಕ ತೋಟದಲ್ಲಿ ಸರಿಸುಮಾರು ಒಂದು ಎಷ್ಟು ಜಾಗ ಇರ್ಬೋದು? ಸುಮಾರು ನಮ್ಮದೊಂದು ಒಟ್ಟಾರೆ ಜಾಗ ಇರೋದು 2.5 ಎಕರೆ ಜಾಗ ಇದೆ. 2.5 ಎಕರೆ, 1.25 ಎಕರೆಯಲ್ಲಿ ನಮ್ದು ಇದು ಸೆಟ್ಟಿಂಗ್ ಮಾಡಿದೆ. 1.25 ಎಕರೆಯಲ್ಲಿ ನೀವು ಈ ತರದ ಸೆಟ್ಟಿಂಗ್ ಮಾಡಿದಿರಿ. ಹಾಗಾದ್ರೆ ಯಾವ್ದೆಲ್ಲ ನೀವು ಮಾಡ್ಕೊಂಡಿದ್ದೀರಿ, ಏನೆಲ್ಲ ಮಾಡ್ಕೊಂಡಿದ್ದೀರಿ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನೀಗ ಮೇಲ್ಗಡೆ ತೋರಿಸಿದೆ ಮೇಡಮ್ ನಿಮ್ಗೆ. ಸರ್ ಇದೆಲ್ಲ ಮೇಲ್ಗಡೆ ತೋರಿಸಿದೆ ಏನೇನಿದೆ ಅಂತ ಹೇಳಿ, ಕರೆಕ್ಟಾ? ಅದೇ ನೀವು ಕೆಳಗಡೆ ತೋರಿಸಿದ್ರೆ ಅಷ್ಟೇ ವೆರೈಟಿ ಪುನಃ ನಿಮ್ಗೆ ಕೆಳಗಡೆ ಕಾಣ್ಲಿಕ್ಕೆ ಶುರು ಆಗುತ್ತೆ. ನೋಡಿ ಇದೊಂದು ವೆರೈಟಿ ಇದ್ದು ನೋಡಿ, ಈ ರೀತಿ ನಾಮ ಬರ್ತದೆ. 2-3 ವೆರೈಟಿ ಅರಶಿನಕ್ಕೂ ಕೂಡ ನಾಮ ಬರುತ್ತೆ. ಇದಕ್ಕೆ ಬ್ಲಾಕ್ ಟರ್ಮರಿಕ್ ಅಂತ ಹೇಳಿ ಗೂಗಲ್ ನಲ್ಲಿ ಫೋಟೋ ತೆಗೆದು ನೀವು ಅದನ್ನು ತೋರಿಸಿ ಜನರಿಗೆ, ಬ್ಲಾಕ್ ಟರ್ಮರಿಕ್ ಅಂತ ಹೇಗಿರ್ತದೆ ಅಂತ ಹೇಳಿ. ಇದಕ್ಕೆ 1,000 ರೂಪಾಯಿ ಇದೆ, 2,000 ರೂಪಾಯಿ ಇದೆ. ಪರ್ಚೇಸ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ 1000 ಬಣ್ಣ ಕಟ್ಟೋರು ಇದಾರೆ. ಆದ್ರೆ ಅದನ್ನ ನಂಬಕ್ಕಾಗಿಲ್ಲ. ಆದ್ರೆ ಕನಿಷ್ಠ ಇದಕ್ಕೆ 100 ರೂಪಾಯಿಗೆ ತೊಂದರೆ ಇಲ್ಲ. ಮತ್ತೆ ಆಯುರ್ವೇದ ಡಾಕ್ಟರ್ಗಳು ಹುಡುಕಿ ತಗೊಳ್ತಾರೆ. ತುಂಬಾ ಜನರು ಕೇಳ್ತಾರೆ. ಇದು ನೋಡಿ, ಇದು ಏನು ಸಮಸ್ಯೆ ಇಲ್ಲ. ಮಿಡ್ಲಲ್ಲಿ ಇದರ ಮಧ್ಯದಲ್ಲಿ ತೆಂಗು, ಇದಕ್ಕೆ ಬಿಸಿಲು, ನೆರಳು, ನೀರು ಬೀಳಬಾರ್ದು, ನೀರು ಬೀಳಬೇಕು, ವೆರೈಟಿಗೆ ಸೇರಿರುವಂತದ್ದು ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ನೀವು ಮಾಡ್ಕೊಂಡಿದ್ದೀರಿ. ಟರ್ಮರಿಕ್ ಕರೆಕ್ಟಾ? ಬ್ಲಾಕ್ ಟರ್ಮರಿಕ್ ನಡುವಿನಲ್ಲಿ ನೀವು ಏನೋ ಒಂದು ಹಾಕಿದ್ದೀರಿ. ನೋಡಿ, ಬ್ಲಾಕ್ ಟರ್ಮರಿಕ್ ನ ಮಧ್ಯದಲ್ಲಿ ಈ ಗೆಡ್ಡೆಗಳನ್ನು ಹಾಕಿದ್ದೇವೆ. ಇದು ಪರ್ಪಲ್ಯಾಮ್ಸ್ ಅಂತ ಹೇಳಿ ಇದರ ಬಳ್ಳಿಗಳನ್ನು ಹಾಕಿದ್ದೇವೆ. ಇದನ್ನು ಹೋಗ್ಬೇಕಷ್ಟೇ. ಅದರ ಜೊತೆ ಸ್ವಲ್ಪ ಈ ಕಡೆ. ಆದ್ರೆ ಈ ಬಳ್ಳಿ ಬರುವಾಗ ಈ ಗಿಡಗಳಿಗೆ ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ. ಯಾಕಂದ್ರೆ ನೀವು ಒಂದು ಕಾಡನ್ನು ನೋಡುವಾಗ ಅಲ್ಲಿ ಒಂದು ವೆರೈಟಿಗಳು ಇರುವುದಿಲ್ಲ, 10 ಹಲವು ವೆರೈಟಿಗಳು ಇರ್ತದೆ. ಅದರ ಜೊತೆಗೆ ನೋಡಿ, ನಮ್ಗೆ ಅತ್ಯಂತ ಸುಲಭವಾಗಿರುವಂತಹ ಒಂದು ಆಹಾರ ಪೈನಾಪಲ್. ಇದು ಯಾವುದೇ ಕೆಮಿಕಲ್ ಇಲ್ಲದೆ ಅತ್ಯಂತ ಸಹಜವಾಗಿ ಹಟ್ಟಿ ಗೊಬ್ಬರದಿಂದ ಆಗತ್ತೆ. ನೋಡಿ, ನಿನ್ನೆ ಗೊಬ್ಬರ ಹಾಕಿರುವಂತದ್ದು ಇಲ್ಲಿ. ಇವತ್ತು ಅದಕ್ಕೆ ಮಣ್ಣು ಹಾಕ್ಬೇಕಿನ್ನು. ನೋಡಿ, ಈ ಗೊಬ್ಬರನೇ ಅಲ್ಲಿಗೆ ಹಾಕಿರುವಂತದ್ದು. ಅಲ್ಲೊಂದು ಪೈನಾಪಲ್ ಕೂಡ ಆಗಿದೆ ನೋಡಿ, 6 ತಿಂಗಳಲ್ಲಿ ಪೈನಾಪಲ್ ಆಗಿದೆ, ಹಣ್ಣಾಗಿದೆ. ಇಲ್ಲಿ ಇಷ್ಟು ಕಡಿಮೆ ಜಾಗದಲ್ಲಿ ಪೈನಾಪಲ್ ಆಗತ್ತೆ. ಒಂದು ಪೈನಾಪಲ್ ಕನಿಷ್ಠ ಒಂದು ಅಷ್ಟು ದೊಡ್ಡ ಪೈನಾಪಲ್ ಆದ್ರೆ ಸಣ್ಣದದು. ಆದ್ರೆ ದೊಡ್ಡ ಪೈನಾಪಲ್ ಅಂತ ಹೇಳಿದ್ರೆ ಸುಮಾರು ಒಂದು 150 ರೂಪಾಯಿಗೆ ಊರಿನಲ್ಲಿ ಆಗಿರುವಂತಹ ಪೈನಾಪಲ್. ಇದಕ್ಕೆ ಇರುವಂತಹ ಟೇಸ್ಟ್ ನಿಮಗೆ ಕಮರ್ಷಿಯಲ್ ಆಗಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅದಕ್ಕೆ ಆ ಟೇಸ್ಟ್ ಬರೋದಿಲ್ಲ. ಆದ್ರೆ ಇದು ಸಾವಯವ ಗೊಬ್ಬರ ಎಲ್ಲಿ ಬಿಸಾಡಿದ್ರು ಇದು ಆಗ್ತಾ ಇತ್ತು. ನಾವು ಚಿಕ್ಕ ಇರುವಾಗ ಇದು ಸಿಕ್ಕಾಪಟ್ಟೆ ಆಗ್ತಾ ಇತ್ತು. ಪರ್ಟಿಕ್ಯುಲರ್ ಆಗಿ ಎಲ್ಲಿ ಅಂತ ಹೇಳಿದ್ರೆ
ಅಗರ್ ಅಂತ ಹೇಳ್ತಾರೆ, ಅಗರಲ್ಲಿ ಬೌಂಡ್ರಿ ಹೌದು ವೆರಿ ನೈಸ್. ಅಗರಿಗೆ ಇದನ್ನೇ ಹಾಕ್ತಿದ್ದಾಗ ಅದೇ ಒಂದು ಒಳ್ಳೆ ಬೇಲಿ ಆಗ್ತಿತ್ತು. ಹೌದು, ಅದರ ಮಧ್ಯದಲ್ಲಿ ನೋಡಿ ಅಡಿಕೆ ಇರ್ತದೆ. ಅಡಿಕೆಗೆ ಈ ಬಾರಿ ಇದು ಸ್ಪ್ರೇ ಮಾಡ್ಲಿಲ್ಲ ನಾವು ಯಾವ್ದು ಕೂಡ. ಮತ್ತೆ ಹೆಚ್ಚು ಸಣ್ಣ ಗಿಡ ಆದ್ರಿಂದಾಗಿ ಇದನ್ನು ಉಳಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಪಡ್ಲಿಲ್ಲ, ಅದರಿಂದ ಹೋಯ್ತು. ಆದ್ರೆ ಜನರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಆತಮಲ್ಲ ತೋಟ ಗೀಟ ಅಂತ ಪ್ರಮನ್ಪೇರ್ ಮಾರ ಒಂದೇನೋ ಸರಿ ಮಾಲ್ ಪರಾಯ್ಜ ಅಂತ ಜನರು ಯಾವುದನ್ನು ಕೂಡ ಪಾಸಿಟಿವ್ ಕಡೆ ನೋಡೋದು ಬಾರಿ ಕಡಿಮೆ, ನೆಗೆಟಿವ್ ಕಡೆ ನೋಡ್ತಾ ಇರ್ತಾರೆ. ಆದ್ರೆ ನೆಕ್ಸ್ಟ್ ವರ್ಷಕ್ಕೆ ಇದ್ರದ್ದು ಕ್ರಾಪ್ ಏನು ಅನ್ನುವಂಥದ್ದು ನಾವು ತೋರಿಸ್ತೇವೆ. ಬಳ್ಳಿ ಬಟಾಟೆ ಅಂತೇಳಿ, ಏರ್ ಪೊಟಾಟೋ ಅಂತ ಹೇಳಿದ್ದೇವೆ ನಾವು. ನೋಡಿ ಇಲ್ಲಿ ಇದೆಲ್ಲ ತೋರಿಸಿ, ಇದು ನಾನು ಕೇಳಿದ್ದೇನೆ, ಆದ್ರೆ ನಿಮ್ಮ ವಿಡಿಯೋದಲ್ಲೇ ಕೇಳಿದ್ದು, ನನಗೆ ನೋಡ್ಲಿಕ್ಕೆ ಬೇಕಿತ್ತು, ಇವತ್ತು ಅದು ಕಾಣ್ಲಿಕ್ಕೆ ಸಿಗ್ತಾ ಉಂಟು. ಇದು ಕೋಲ್ಕತ್ತಾ ಸೈಡ್ ಅಲ್ಲಿ, ಅಸ್ಸಾಂ ಸೈಡ್ ನ ವೆರೈಟಿ ಇದು. ಇದು ನಾನು ತುಂಬಾ ಹಾಕಿದ್ದೇನೆ, ಸುಮಾರು 200 ಗಿಡಗಳನ್ನು ಹಾಕಿದ್ದೇನೆ. ಈ ಬಾರಿ ನನ್ನ ಲೆಕ್ಕದಲ್ಲಿ ಅಕ್ಟೋಬರ್ ನವೆಂಬರ್ ನಂತರ ಹೇಗೆ ಬರುತ್ತೆ ಅದು ಏರ್ ಪೊಟಾಟೋ? ಅದು ತುಂಬಾ ನಮ್ಮ ಆಲೂಗಡ್ಡೆ ರೀತಿಯಲ್ಲಿ ಇದರ ತಾಕತ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ರೀತಿಯ ಇದಕ್ಕೆ ರಾಸಾಯನಿಕ ಗೊಬ್ಬರ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಆಗಿ ಅದರೊಟ್ಟಿಗೆ ಸಾವಯವನ ಹೆಚ್ಚು ಬೇಕಾಗಿಲ್ಲ. ನೋಡಿ ಇಲ್ಲಿ ಹಳೆ ಕಸಗಳನ್ನೆಲ್ಲ ಹಾಕಿರುವಂತದ್ದು ಇಲ್ಲಿ ಬೆಳೆದಿದೆ. ಅದರ ಜೊತೆ ಒಂದು ಬಟಾಟೆ ಸ್ವಲ್ಪ ಕರೆಕ್ಟ್ ದೊಡ್ಡದಾದ್ರೆ 1 kg ವರೆಗೆ ಆಗುತ್ತೆ. 1 kg, ಒಂದು ಬಳ್ಳಿಯಲ್ಲಿ 5 ರಿಂದ 10 kg ಆಗುತ್ತೆ. ನೀವು ಯೋಚನೆ ಮಾಡಿ, ನಾವು ಬಟಾಟೆ ಯಾವ ತಿಂತೀವಿ ಮನೆ ಇದ್ರ ಒಳಗಡೆ ಮಾಡ್ಕೊಂಡು ಕೃಷಿಯಲ್ಲಿ, ಅದಕ್ಕೆ ರಾಸಾಯನಿಕ ಎಲ್ಲ ತುಂಬಾ ಹಾಕ್ಬೇಕು. ಅಂದ್ರೆ ಟೇಸ್ಟ್ ಕೂಡ ಸೇಮ್ ಬರುತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಚಿಪ್ಸ್, ಇನ್ನೊಂದು ಬಾಜಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಈ ಬಾರಿ ನನ್ನ ಲೆಕ್ಕದಲ್ಲಿ ಸುಮಾರು ಅಕ್ಟೋಬರ್ ನಂತರ ನಿಮ್ಮ ಚಾನಲ್ ನಾನು ಹೇಳ್ತೇನೆ, ಯಾರು ಬೇಕಾದ್ರೂ ಬರ್ಬೋದು ನೋಡ್ಲಿಕ್ಕೆ ಅಂತ. ಅದನ್ನು ವಿಸಿಟರ್ಸ್ಗೋಸ್ಕರ ನಾನು ಇದನ್ನು ಸೆಟ್ ಮಾಡಿದ್ದೀನಿ. ಸುಮಾರು ಒಂದು 250 ಗಿಡಗಳು 2 ವೆರೈಟಿಯಲ್ಲಿ ನಾವು ಅದನ್ನು, ಇದು ಯಾವ ಮರಗಳಿಗೂ ಬಿಡಬಹುದು, ಯಾವ ಮರಗಳಿಗೂ ನಿಮ್ಮ ಹತ್ರ ಕಾಡಲ್ಲಿದ್ರೆ ಯಾವ್ದು ಎವರಿ ಪ್ರತಿ ಮರಗಳದ್ದು ನೀವು ಯಾವ್ದು ಮರ ಅಂತ ತೋರಿಸಿ, ಆ ಪ್ರತಿಯೊಂದು ಮರಕ್ಕೂ ಕೂಡ ಅಲ್ಲಲ್ಲಿ ಬಿಟ್ಟಿದೆ, ನಿಮ್ಗೆ ಕವರ್ ಆಗಿದೆ. ಕರೆಕ್ಟ್. ಎಲ್ಲ ನೀವು ಇವನ್ ಅಲ್ಲಿ ಒಂದು ಗಿಡ ರಂಬುಟನ್ ಬಹುಶಃ ಸತ್ತಿರ್ಬೇಕು, ಅದಕ್ಕೂ ಬಿಟ್ಟಿದ್ದೀರಿ? ಹೌದು, ಯಾವ್ದಕ್ಕೂ ಬಿಡ್ಲಿಲ್ಲ, ಜೀವ ಆಗ್ತಾ ಉಂಟು. ಹೌದೌದು, ಖಾಲಿ ಬಿಡ್ಲಿಲ್ಲ. ನಾವು ಅಡಿಕೆಗೆ ಉಪಯೋಗ ಮಾಡುವಂತದ್ದು ನಾಟಿ ಅಲ್ಲ, ಇದು ಹೈಬ್ರಿಡ್ ಅಲ್ಲ, ಅದ್ರ ಸ್ವಲ್ಪ ದಪ್ಪ ಬರ್ತದೆ. ನಾವು ನಾರ್ಮಲ್ ಆಗಿ ಈಗ ಏನು ಅಡಿಕೆಗೆ ಉಪಯೋಗ ಮಾಡ್ತೇವೆ ಇದು ಅದನ್ನೇ ನೀವು ಈ ಟರ್ಮರಿಕ್, ಅದರ ಸ್ಮೆಲ್ ನಿಮ್ಗೆ ಗೊತ್ತಾಗಬಹುದು. ಹೌದು, ಬಾರಿ ವಿಶೇಷ ಸ್ಮೆಲ್ ಇದೆ. ಅದರೊಟ್ಟಿಗೆ ನೋಡಿ ಇಲ್ಲಿ ಒಂದು ನೋಡಿ, ಲಾಕ್ಡಾಂಗ್ ಅಂತ ಹೇಳಿ ಅಸ್ಸಾಂನ ವೆರೈಟಿ ಇದು. ಇಡೀ ವರ್ಲ್ಡ್ ಅಲ್ಲಿ ಹೆಚ್ಚು ಕರ್ಕುಮಿನ್ ಪವರ್ ಇರುವಂತ ಒಂದು ಅರಶಿನ ಇದು, ಲಾಕ್ಡಾಂಗ್ ಅಂತ ಹೇಳಿ. ಶಂಕರನಾರಾಯಣ ಭಟ್ರು ಅಂತ ಹೇಳಿ ಕಡಬ ಸೈಡ್ ನವರು ನಂಗೆ ಅವರೊಂದು 5 kg ಕೊಟ್ಟಿದ್ರು ಈ ಸಲ ಬೀಜ. ನೀವು ಮಾಡಿ ತುಂಬಾ ಜನರಿಗೆ ನಿಮ್ಮ ಕಡೆಯಿಂದ ಪ್ರಚಾರ ಆಗ್ಲಿ ಅಂತ ಹೇಳಿ. ಬಾರಿ ವಿಶೇಷ ವೆರೈಟಿ ಇದೊಂದು. ಇಷ್ಟು ಬೆಡ್ಗಳಲ್ಲಿ ಅದನ್ನೇ ಹಾಕಿದೀವಿ. ನಾನು ಬಳ್ಳಿ ಬಟಾಟೆ ಬಗ್ಗೆ ಒಂದು ಮಾತನ್ನು ಹೇಳಿದೆ ನೋಡಿ, ಇಷ್ಟು ದಪ್ಪ ಆಗಿ ಹಾವಿನಾಗಿ ಹೋಗಿದೆ ಅಲ್ಲಿ ಇದು. ಇದರದ ವಿಶೇಷ ಏನಂತ ಹೇಳಿದ್ರೆ, ನೀವು ಒಂದು ಬಾರಿ ಬಳ್ಳಿ ಬಟಾಟೆ ನೆಟ್ರೆ ಮತ್ತೆ ಪ್ರತಿ ವರ್ಷ ನೆಡಬೇಕಾಗಿಲ್ಲ. ಅಲ್ಲಿ ಗೆಡ್ಡೆ ಅಡಿಯಲ್ಲಿ ದೊಡ್ಡದಾಗ್ತಾ ಇರ್ತದೆ. ಪ್ರತಿ ವರ್ಷ ಮಳೆಗಾಲ ಬರುವಾಗ ಆ ಗೆಡ್ಡೆಯಿಂದ ಚಿಗುರ್ತದೆ, ಚಿಗುರಿ ಅದೇ ಬಟಾಟೆ ಆಗ್ತದೆ. ಮತ್ತೆ ಪುನಃ ಕಂಟಿನ್ಯೂಸ್ ಆಗಿ ಅದು ಈಲ್ಡ್ ಕೊಡ್ತಾ ಇರ್ತದೆ. 1 ವರ್ಷದ ಕಥೆ ಅಲ್ಲ ಇದು. ಮತ್ತೆ ಪ್ರತಿ ವರ್ಷ ಈ ಗೆಲ್ಲು ತೋರ ಆಗ್ತಿರ್ತದೆ. ಕರೆಕ್ಟಾ? ನೋಡಿ ಇಷ್ಟು ತೋರ ಆಗಿದೆ ಈ ಬಾರಿ. ಇನ್ನು ತೋರ ಇದೆಷ್ಟು ದಪ್ಪ ಆಯ್ತು ಅಷ್ಟು ದಪ್ಪದ್ದು ಕಾಯಿಗಳಾಗ್ಲಿಕ್ಕೆ ಶುರು ಆಗುತ್ತೆ. ಇದೆಲ್ಲದಕ್ಕೂ ಒಂದಕ್ಕೊಂದೊಂದು ಲಿಂಕ್ ಇದೆ. ಅಂದ್ರೆ ಎಲ್ಲ ವೈಲ್ಡ್ ವೆರೈಟಿ. ಹೇಗೆ ಅಡಿಯಲ್ಲಿ ಗೆಡ್ಡೆ ಬೆಳೀತಾ ಬರ್ತದೆ, ಆ ಸೈಜ್ ಅಲ್ಲಿ ಮೇಲೆ ಗಿಡ ಬರ್ತಾ ಇರ್ತದೆ. ಮತ್ತೆ ಗಿಡ ಅದರಿಂದ ದಪ್ಪಾಗಿ ಇದಾಗ್ತದೆ. ಅಂದ್ರೆ ಒಂದು ರೀತಿಯ ವೈಲ್ಡ್ ವೆರೈಟಿಗಳಿದೆಲ್ಲ ಕೂಡ ಕಾಡಲ್ಲಿ ಏನ್ ನ್ಯಾಚುರಲ್ ಆಗಿ ನಡೀತದೆ ಆ ಟೈಪ್ ನ ಕೃಷಿ ಇದು. ಇಲ್ಲಿ ನೋಡಿದ್ರೆ ನೋಡಿ, ಇದು ಬೇರೆನೇ ಒಂದು ರೀತಿಯ ಬಳ್ಳಿ ಬಂದಿದೆ ಇವಾಗ. ನೋಡಿ ಇದು ಈ ಬಳ್ಳಿ ಸುಂದರವಾಗಿ ಬಂದಿದೆ ಅಂತ ಹೇಳಿದ್ರೆ, ತುಪ್ಪಗೆಣಸು ಅಂತ ಹೇಳಿದ್ದು. ಇದು ಇಲ್ಲಿಂದ ನಿಮ್ಗೆ ಅದೇ ತಿರುಗಿ ಬಂದಿರೋದು ಇದು. ನೋಡಿ ಇದು ಮಧ್ಯದಲ್ಲಿ ಹಾಕಿದ್ದೇನೆ ಇದರಲ್ಲಿ, ಯಾಕಂದ್ರೆ ಮಣ್ಣು ಸ್ಮೂತ್ ಇದೆ ಇಲ್ಲಿ ಎಂತೂ ಅರಶಿನಕ್ಕೆ ಸ್ವಲ್ಪ ಜಾಗ ಬೇಕಾಗಿರುವಂತದ್ದು. ಇಲ್ಲಿ ನೋಡಿ ಇದೆಲ್ಲ ಅರಶಿನ, ಅದರ ಮಧ್ಯದಲ್ಲಿ ಇದು ಹಾಕಿದ್ದೇನೆ. ಇದು ತುಂಬಾ ದೊಡ್ಡದಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನೋಡಿ ಇಲ್ಲಿ ಇದು ಮರಗೆಣಸು. ನೋಡಿ ಇಲ್ಲೊಂದು ಮರಗೆಣಸು ಕೂಡ ಹಾಕಿದೆ, ಇಲ್ಲೊಂದು ಮರಗೆಣಸು. ಅಂದ್ರೆ ನೀವು ಈ ಟೈಮಿಗೆ ಬಂದಿದ್ರಲ್ಲ ಜೂನಿಗೆ, ಇದನ್ನ ತೋರಿಸ್ಲಿಕ್ಕೆ ಸರಿಯಾದ ಟೈಮ್ ಯಾವ್ದು ಅಂದ್ರೆ ಆಗಸ್ಟ್. ಅಂದ್ರೆ ಆಗಸ್ಟ್ ಅಲ್ಲಿ ಪೂರ್ತಿ ಫಾರ್ಮೇಶನ್ ಆಗುತ್ತೆ. ನೀವು ಖಂಡಿತವಾಗಿ ಒಂದು ಬಾರಿ ಲೈವ್ ಮಾಡ್ಬೇಕು ಇಲ್ಲಿ. ಅಂದ್ರೆ ಆಗಸ್ಟ್ ಅಲ್ಲಿ ಬರ್ತೇನೆ. ನಮ್ಮಲ್ಲೂ ಕರಾವಳಿಯಲ್ಲೂ ಕೂಡ ನಿಮ್ಗೆ ಅಡಿಕೆ ತೆಂಗಿನ ಮಧ್ಯದಲ್ಲಿ ಈ ರೀತಿಯ ಕೃಷಿಗಳನ್ನು ಮಾಡಬಹುದು ಅನ್ನೋದು ಜನರಿಗೆ ತೋರಿಸ್ಬೇಕು ನಾವು. ಕರೆಕ್ಟ್. ಸೊ ಈ ಪ್ಲೇಸ್ ಅಲ್ಲಿ ನೋಡಿದ್ರೆ ಎಲ್ಲಾ ಕಡೆಯೂ ಕೂಡ ಅರಶಿನ. ಹೌದು, ಎಲ್ಲಿ ನೋಡಿದ್ರು ಈ ಒಂದು ಜಾಗದಲ್ಲಿ ಫುಲ್ ಅರಶಿನ ಉಂಟು. ಮತ್ತೆ ಬೇರೆ ಬೇರೆ ನೀವು ಇದರಲ್ಲಿ ಬೇರೆ ಬೇರೆ ವಿಧದ ಏನೋ ಕೃಷಿ ಮಾಡ್ಕೊಂಡಿದ್ರಿ, ಏನಂತ ಇದು? ಇದರಲ್ಲಿ ಈ ಅರಶಿನ ಯಾವುದು ಅಂತ ಹೇಳಿದ್ರೆ, ಇದು ತುಂಬಾ ಸಣ್ಣದು. ಆಯುರ್ವೇದಿಕ್ ಇದಕ್ಕೆಲ್ಲ ಉಪಯೋಗಿಸ್ತಾರೆ. ನಾರ್ಮಲ್ ಆಗಿ ನಾವು ಆಹಾರಕ್ಕೆ ಉಪಯೋಗಿಸ್ತೀವಲ್ಲ,
ಆ ರೀತಿ ಇದೆಲ್ಲ ಅದಕ್ಕಿಂತ ಸಣ್ಣದು. ಮತ್ತೆ ಅದರದ್ದು ಬೀಜಗಳು ಸಿಗ್ತದೆ, ನಿಮಗೆ ತೋರಿಸ್ತೇನೆ. ಹ್ಮ್. ಅದು ತುಂಬಾ ಸಣ್ಣದು. ಪ್ರತಿ ಒಬ್ಬನ ಹತ್ರ ಅಡಿಕೆ ಈ ರೀತಿ ತೋಟಗಳು ಪ್ರತಿಯೊಬ್ಬನ ಹತ್ರ ಇರ್ತದೆ. ಇದ್ರ ಮಧ್ಯದಲ್ಲಿ ನೋಡಿ ಈ ರೀತಿ ಇಷ್ಟಿಷ್ಟು ಸಣ್ಣ ಬೆಡ್ಗಳ ಗ್ಯಾಪ್ ಇರ್ತದೆ. ಹ್ಮ್. ಈ ಗ್ಯಾಪ್ ಅಲ್ಲಿ ಇಷ್ಟಿಷ್ಟು ಸಣ್ಣದ್ರೆ ಹಾಕೊಂಡ್ರೆ ಸಾಕು, ಹ್ಮ್. ಕನಿಷ್ಠ ಊರಿಡಿ ಬೇಡ, ಅವನ ಮನೆಗೆ ಬೇಕಾದಷ್ಟಾದ್ರೂ ಅವನಿಗೆ ರೆಡಿ ಆಗುತ್ತೆ. ವಾವ್. ಮತ್ತು ಅರಶಿನವನ್ನು ಯಾಕೆ ಉಪಯೋಗ ಮಾಡೋದು ಅಂತ ಹೇಳಿದ್ರೆ, ಅದು ನಿಮ್ಗೆ ರುಚಿ ಆಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲ. ಅದು ನಿಜವಾಗ್ಲೂ ಆಂಟಿಬಯೋಟಿಕ್. ಅಂದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ನ ಬೂಸ್ಟ್ ಮಾಡ್ತದೆ ಅದು. ಕರೆಕ್ಟ್. ಆದ್ರೆ ಪರಿಸ್ಥಿತಿ ಏನಾಗಿದೆ, ಇದನ್ನು ಕೂಡ ಕೆಮಿಕಲ್ ಮಿಕ್ಸ್ಡ್ ಆಗಿರುವಂತದ್ದು, ಇದು ಫರ್ಟಿಲೈಸರ್ ಗಳನ್ನು ಹಾಕಿ ಬೆಳೆಯುವಂತದ್ದು, ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆಸ್ತಾ ಇದ್ದಾರೆ. ಪ್ರಿಸರ್ವೇಟಿವ್ಸ್, ಪೆಸ್ಟ್ ಇದೆಲ್ಲ ಹೊಡೆದು ಪೆಸ್ಟಿಸೈಡ್ಸ್ ಎಲ್ಲ. ಅದನ್ನು ನೀವು ಈಗ ನಿಮ್ಮ ಆರೋಗ್ಯ ಸರಿಯಾಗಬೇಕು ಅಂತ ಹೇಳಿ ನೀವು ಪುನಃ ಕಮರ್ಷಿಯಲ್ ಆಗಿರುವಂತದ್ದು ತಿನ್ನುವುದಾದ್ರೆ ಇದನ್ನು ತಿನ್ನುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಕರೆಕ್ಟ್. ಹೌದಲ್ವಾ? ಅದಕ್ಕೋಸ್ಕರ ನಾನು ಇಲ್ಲಿ ಆಂಟಿಬಯೋಟಿಕ್ ಇರುವಂತಹ ಏನು ಅರಿಶಿನಕ್ಕೆ ನೀವು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿದ್ರೆ ವಾಟ್ ಈಸ್ ದ ಯೂಸ್? ನೋಡಿ ಚಾನಲ್ ನ ಎಲ್ರಿಗೂ ಹೇಳ್ತೇನೆ. ನೋಡಿ ಇದು ನೋಡಿ ಖಾಲಿ ಒಂದು 5 ಸ್ಕ್ವೇರ್ ಫೀಟ್ ಇದೆ. 5 ಸ್ಕ್ವೇರ್ ಫೀಟ್ ಜಾಗ ಯಾರ ಹತ್ರ ಇಲ್ಲ? ಎಲ್ಲರ ಹತ್ರ ಇರ್ತದೆ. ಹೌದಲ್ಲ? ಇಷ್ಟನ್ನು ನೀವು ಮಾಡಿ ನಿಮ್ಮ ಮನೆಗೆ ಇಡೀ ವರ್ಷಕ್ಕೆ ಬೇಕಾದಷ್ಟು ಅರಶಿನ ಇದ್ರಲ್ಲಿ ಆಗ್ತದೆ. ನಿಮ್ಗೆ ಅನ್ನಿಸಬಹುದು ಇದು ನೋಡುವಾಗ ಒಂದಿಟ್ಟು ಈತಾಪನ ಅಂತ. ಇದೊಂದು 2 ತಿಂಗಳು ಬಿಟ್ಟು ಬನ್ನಿ, ಇಲ್ಲಿ ಯಾವುದೇ ನೆಲಗಳಲ್ಲಿ ಕಾಣುದಿಲ್ಲ. ಅಷ್ಟೇ ಇಲ್ಲಿ ಚಿಗಿರ್ತದೆ ಸುತ್ತದಿಂದ ಪೂರ್ತಿ ಗೆಡ್ಡೆಗಳು ಬೆಳೆದು ತುಂಬಾ ಚೆನ್ನಾಗಾಗತ್ತೆ. ನೀವು ಖಾಲಿ ಈ ವಿಡಿಯೋಗಳನ್ನು ನೋಡುವುದಲ್ಲ, ನೀವು ಅದನ್ನ ಆಕ್ಷನ್ ತಗೋಬೇಕು. ಹೌದಲ್ವಾ? ಇಲ್ಲದಿದ್ರೆ ಈಗ ನಂದು ಸಹಜ ಕೃಷಿ, ನಿಮ್ದು ಸಾವಯವ ಕೃಷಿ ಅಂತ ಹೇಳ್ಕೊಂಡು ನಾವು ವಿಡಿಯೋಗಳನ್ನು ಮಾಡೋದು ಖಾಲಿ ಇದು ಮನೋರಂಜನೆಗೋಸ್ಕರ ಅಲ್ಲ, ಕಾಮಿಡಿ ನೋಡುವಂಥದ್ದಲ್ಲ. ಜಸ್ಟ್ ಆಕ್ಷನ್ ತಗೊಳ್ಬೇಕು. ಆಕ್ಷನ್ಗೆ ಪ್ರತಿ ಮನೆಯಲ್ಲಿ ಬೆಳೆಸುವಂತಹ ಒಂದು ಮಾಮೂಲಿ ಕ್ರಾಪ್ ಇದು. ಹೌದು, ರಿಸ್ಕ್ ಲೆಸ್ ಆಗಿರುವಂತಹ ಆಕ್ಷನ್ಗಳಿದೆ. ನಿಮ್ಗೆ ಅಡಿಕೆ ಹಾಕುವಾಗೆ ತುಂಬಾ ಆಲೋಚನೆ ಮಾಡಬೇಕಾಗಿಲ್ಲ. ಹೌದು, ಎಲ್ಲಾದ್ರೂ 4 ಬೀಜ ಸಿಗ್ತದೆ, ಮನೆ ಪಕ್ಕದಲ್ಲಿ ಯಾರಿಗೆ ಕೇಳಿದ್ರು ಕೊಡ್ತಾರೆ. ತುಂಬಾ ಚೆನ್ನಾಗಿ ಅರಶಿನವನ್ನು ಹಾಕಬಹುದು. ನೀವು ಈಗಾಗಲೇ ಒಂದು 4-5 ವೆರೈಟಿ ಹೇಳೇ ಇತ್ತು ಅರಶಿನದಲ್ಲಿ. ಹೌದು. ಇಲ್ಲಿ ಈ ವೆರೈಟಿ ಯಾವುದು ಅಂತ? ಯಾವ್ದು ಇದಾ? ಹೌದು, ಇದು ಊರಿದು ಲೋಕಲ್ ಅರಶಿನ. ಇದು ತುಂಬಾ ಲೋಕಲ್, ಭಾರಿ ಸಣ್ಣದು ಬರ್ತದೆ. ಇಲ್ಲಿ ಬನ್ನಿ, ಈಗ ಆಗ್ತದೆ, ಇನ್ನೊಂದು 1 ತಿಂಗಳಲ್ಲಿ ಆಗುವ ಚಾನ್ಸಸ್ ಇರ್ತದೆ. ಇದು ಬ್ಲೂ ಜಾವಾ ಅಂತ ಹೇಳಿ, ಮಲೇಷ್ಯಾ ಕಡೆ ಇದು ಬಾಳೆ. ಎಲ್ಲ ಬಾಳೆಗಳು ನೀಲಿ ಕಲರ್ ಇದೆ, ಇದು ಬ್ಲೂ ಬರುತ್ತೆ. ಕಾಯಿ ಒಳಗಡೆ ಬ್ಲೂ ಬರಲ್ಲ, ಹೊರಗಡೆ ಬ್ಲೂ ಬರ್ತದೆ. ನೀಲಿ ಕಲರ್, ಹೊರಗಡೆ ಕಲರ್. ತುಂಬಾ ಆರೋಗ್ಯಕ್ಕೆ ಕೆಂಪು ಕಲರ್ ಇದೆಲ್ಲ ಬಾಳೆ, ಚಂದ್ರಬಾಳೆ ಬರ್ತದೆ. ಚಂದ್ರಬಾಳೆ ಅದೇ ರೀತಿ ನೀಲಿ ಕಲರ್. ಹೌದು, ಅದಕ್ಕೆ ಬ್ಲೂ ಜಾವ ಅಂತ ಹೇಳುವಂತ. ಇದು ಇಲ್ಲಿ ಒಂದೇ ಇರುವಂತದ್ದು ಬಹುಶಃ. ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ. ಹೌದು, ಬ್ಲೂ ಜಾವ. ಹೌದು, ಚೆನ್ನಾಗಿ ಬಂದಿದೆ ಮಾತ್ರ.